ಸೋಪ್ ಶಾಂಪುವಿನಿಂದ ಹಿಡಿದು ಮನೆಗೆ ಬೇಕಾದ ಅಕ್ಕಿ ಬೇಳೆ ಎಲ್ಲವನ್ನ ಏಕಕಾಲದಲ್ಲಿ ತಿಂಗಳಿಗೆ ಖರೀದಿಸುತ್ತೇವೆ. ಆದರೆ ಎಷ್ಟೋ ಬಾರಿ ನಾವು ಖರೀದಿಸಿದ ಆಹಾರ ಪದಾರ್ಥಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುವುದಿಲ್ಲ. ಯಾಕಂದ್ರೆ ಹುಳು, ಕ್ರಿಮಿ, ಕೀಟಗಳು ಸೇರಿಕೊಂಡು ಇವುಗಳನ್ನು ಹಾಳು ಮಾಡುತ್ತೆ. ಕೊನೆಗೆ ಈ ಪದಾರ್ಥಗಳನ್ನು ತಿನ್ನಲು ಆಗದೆ ಹೊರಗೆ ಎಸೆಯಬೇಕಾಗುತ್ತೆ. ಅವುಗಳಲ್ಲಿ ಅಕ್ಕಿ ಬೇಳೆ ಕಾಳುಗಳು ಸಹ ಒಂದಾಗಿದೆ. ಆಧುನಿಕ ಜಗತ್ತಿನಲ್ಲಿ ಮನೆ ಮಂದಿಯೆಲ್ಲ ದುಡಿದ್ರು ಸಾಲದಂತಹ ಪರಿಸ್ಥಿತಿ ಇದೆ. ಮಾಡರ್ನ್ ಲೈಫ್ಗೆ ಒಗ್ಗಿಕೊಂಡಿರುವ ಜನ ದುಡಿಯುವುದರಲ್ಲಿ ನಿರತರಾಗಿದ್ದಾರೆ. ಕೆಲಸ, ಆಫೀಸ್ ಹೀಗೆ ನಾನಾ ರೀತಿಯ ಕಾರಣಗಳಿಂದ ತಿನ್ನಲು ಸಹ ಜನರಿಗೆ ಸಮಯವಿಲ್ಲದಂತಾಗಿದೆ. ಈ ನಡುವೆ ಪದೇ ಪದೇ ಆಹಾರ ಪದಾರ್ಥಗಳನ್ನು ಅಂಗಡಿಗೆ ಹೋಗಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಕಾರಣಕ್ಕೆ ಜನ ತಿಂಗಳಿಗೆ ಬೇಕಾದ ರೇಷನ್ ಅನ್ನು ಒಟ್ಟಿಗೆ ಒಂದೇ ಬಾರಿ ಹೆಚ್ಚು ಖರೀದಿಸುತ್ತಾರೆ. ಸೋಪ್ ಶಾಂಪುವಿನಿಂದ ಹಿಡಿದು ಮನೆಗೆ ಬೇಕಾದ ಅಕ್ಕಿ ಬೇಳೆ ಎಲ್ಲವನ್ನ ಏಕಕಾಲದಲ್ಲಿ ತಿಂಗಳಿಗೆ ಖರೀದಿಸುತ್ತಾರೆ. ಆದರೆ ಎಷ್ಟೋ ಬಾರಿ ನಾವು ಖರೀದಿಸಿದ ಆಹಾರ ಪದಾರ್ಥಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುವುದಿಲ್ಲ. ಯಾಕಂದ್ರೆ ಹುಳು, ಕ್ರಿಮಿ, ಕೀಟಗಳು ಸೇರಿಕೊಂಡು ಇವುಗಳನ್ನು ಹಾಳು ಮಾಡುತ್ತೆ. ಕೊನೆಗೆ ಈ ಪದಾರ್ಥಗಳನ್ನು ತಿನ್ನಲು ಆಗದೆ ಹೊರಗೆ ಎಸೆಯಬೇಕಾಗುತ್ತೆ. ಅವುಗಳಲ್ಲಿ ಅಕ್ಕಿ ಬೇಳೆ ಕಾಳುಗಳು ಸಹ ಒಂದು. ಸಾಮಾನ್ಯವಾಗಿ ದಕ್ಷಿಣ ಭಾರತದ ಜನ 3 ಹೊತ್ತು ಸೇವಿಸುವ ಆಹಾರ ಅಂದ್ರೆ ಅದು ಅಕ್ಕಿ. ಈಗಂತೂ ಅಕ್ಕಿ ಬೆಲೆ ಗಗನಕ್ಕೇರಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಜನಸಾಮಾನ್ಯರು ಸೇವಿಸಬಹುದಾದ ಉತ್ತಮ ಗುಣಮಟ್ಟದ ಅಕ್ಕಿ ಕೆಜಿಗೆ 50 ರಿಂದ 70 ರೂಪಾಯಿವರೆಗೆ ಮಾರಾಟ ಮಾಡಲಾಗುತ್ತೆ. ಅದೇ ರೀತಿ ದಿನನಿತ್ಯದ ಅಡುಗೆಗೆ ಬಳಸುವ ಬೇಳೆ ಕಾಳುಗಳು ಹಾಗೂ ಇತರೆ ಧಾನ್ಯಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ. ಆದರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ಕಾಗ ಹೆಚ್ಚು ಹಣ ನೀಡಿ ಏಕಕಾಲದಲ್ಲಿ ಹೆಚ್ಚು ಅಕ್ಕಿ ಮತ್ತು ಧಾನ್ಯಗಳನ್ನು ಖರೀದಿಸಿ ಮನೆಯಲ್ಲಿ ಸಂಗ್ರಹಿಸುತ್ತೇವೆ. ಆದರೆ ಈ ಅಕ್ಕಿ ಹಾಗೂ ಬೇಳೆ ಡಬ್ಬದಲ್ಲಿ ಸಾಕಷ್ಟು ಬಾರಿ ಕೀಟಗಳು, ಹುಳುಗಳು ಮನೆ ಮಾಡಿರುತ್ತವೆ. ಇದರಿಂದ ಹುಳುಗಳಿರುವ ಆಹಾರ ಪದಾರ್ಥಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ತಿನ್ನಲು ಆಗದೆ ಬಿಸಾಡಬೇಕಾಗುತ್ತೆ. ಇದರಿಂದ ಹಣ ಕೂಡ ವ್ಯರ್ಥವಾಗುತ್ತೆ. ಆದರೆ ನಾವಿಂದು ತಿಳಿಸುವ ಕೆಲ ಟಿಪ್ಸ್ ಫಾಲೋ ಮಾಡುವ ಮೂಲಕ ನೀವು ಸುಲಭವಾಗಿ ಅಕ್ಕಿ ಡಬ್ಬದಲ್ಲಿನ ಹುಳುಗಳನ್ನು ಹೋಗಲಾಡಿಸಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಕೂಡ ಈ ವಿಧಾನಗಳನ್ನು ಅನುಸರಿಸುತ್ತಿದ್ದರು. ಹಾಗಾದ್ರೆ ಆ ಮಾರ್ಗಗಳು ಯಾವುದು ಅಂತೀರಾ? ಹೇಳ್ತೀವಿ ಕೇಳಿ. ಬೇವಿನ ಔಷಧಿಯ ಗುಣಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿದೆ. ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಲು ಸಹ ಇದನ್ನ ಬಳಸಬಹುದು. ಬೇವಿನ ಎಲೆಗಳನ್ನು ಕಿತ್ತು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಇತರ ಧಾನ್ಯಗಳನ್ನು ಸಂಗ್ರಹಿಸುವ ಡಬ್ಬಗಳಲ್ಲಿ ಇಡಬಹುದು. ಇದರಿಂದ ಯಾವುದೇ ರೀತಿಯ ಕೀಟಗಳು ಮತ್ತು ಹುಳುಗಳು ಬೇವಿನ ಎಲೆಯ ವಾಸನೆಯಿಂದ ಒಳಗೆ ಬರುವುದಿಲ್ಲ. ಮೆಣಸಿನಕಾಯಿ. ನಾವು ನಮ್ಮ ದೈನಂದಿನ ಅಡುಗೆಯಲ್ಲಿ ಒಣ ಮೆಣಸಿನಕಾಯಿಯನ್ನ ಬೆಳೆಸ್ತೇವೆ. ಒಂದು ಹಿಡಿ ಮೆಣಸಿನಕಾಯಿಯನ್ನ ಅಕ್ಕಿ ಹಾಗೂ ಬೇಳೆ ಕಾಳುಗಳ ಡಬ್ಬದಲ್ಲಿಟ್ಟರೆ ಇದರ ವಾಸನೆಯಿಂದ ಹುಳು ಸೇರುವುದಿಲ್ಲ. ಯಾಕಂದ್ರೆ ಹುಳುಗಳಿಗೆ ಇದರ ವಾಸನೆ ಅಂದರೆ ಇಷ್ಟ ಆಗುವುದಿಲ್ಲ. ಸಾಮಾನ್ಯವಾಗಿ ಒಣ ಮೆಣಸಿನಕಾಯಿ ವಾಸನೆಗೆ ನಮಗೆ ಕಿರಿಕಿರಿ ಉಂಟು ಮಾಡುತ್ತೆ. ಆದರೆ ಇನ್ನು ಕೀಟಗಳು ಉಳಿಯುತ್ತವೆಯೇ ಅಂತ ಯೋಚಿಸಬೇಕು. ಇನ್ನು ಪಲಾವ್ ಎಲೆ. ನಮ್ಮ ಅಡುಗೆಗೆ ಸುವಾಸನೆ ಮತ್ತು ಪರಿಮಳವನ್ನು ಸೇರಿಸಲು ನಾವು ಪಲಾವ್ ಎಲೆಗಳನ್ನು ಬಳಸುತ್ತೇವೆ. ಪಲಾವ್ ಎಲೆಗಳು ಮಾಂಸಾಹಾರಿ ಅಡುಗೆ, ಬಿರಿಯಾನಿ ಮತ್ತು ಮಸಾಲಾ ಆಹಾರಗಳನ್ನು ತಯಾರಿಸಲು ನಿಯಮಿತವಾಗಿ ಬಳಸುತ್ತೇವೆ. ಇದರ ಪರಿಮಳ ನಮಗೂ ಇಷ್ಟವಾಗುತ್ತೆ. ಆದರೆ ಕೀಟಗಳಿಗೆ ಪಲಾವ್ ಎಲೆ ವಾಸನೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಅಕ್ಕಿ, ಬೇಳೆ ಕಾಳು ಇತ್ಯಾದಿಗಳನ್ನು ಸಂಗ್ರಹಿಸುವ ಡಬ್ಬಗಳಲ್ಲಿ 4 ರಿಂದ 5 ಪಲಾವ್ ಎಲೆಗಳನ್ನು ಹಾಕಿದ್ದರೆ ಕ್ರಿಮಿ, ಹುಳುಗಳು ಬರದಂತೆ ತಡೆಯಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.